ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದ್ರೆ ಬರೀ ಎಳ್ಳು ಬೆಲ್ಲ ಬೀರೋದಲ್ಲ, ಪುಟಾಣಿ ಮಕ್ಕಳಿಗೆ ಫಲ ಎರಿಯೋದು ಕೂಡ ಒಂದು ವಾಡಿಕೆ. ಇದರಿಂದ ಪುಟಾಣಿ ಮಕ್ಕಳಿಗಾಗೋ ಬಾಲಪೀಡೆಗಳೆಲ್ಲ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಎಳ್ಳಿನ ಮಿಶ್ರಣದ ಜೊತೆ ಅವರೆಕಾಯಿ, ಇಳ್ಚೆ ಹಣ್ಣು, ಸೊಪ್ಪಿನ ಕಡಲೆಕಾಯಿ ಮತ್ತೆ ಕಬ್ಬಿನ ಚೂರು, ಅದರ ಜೊತೆಗೆ ಒಂದಿಷ್ಟು ನಾಣ್ಯಗಳನ್ನ ಸೇರಿಸಿ ಫಲ ಎರಿತೀವಿ. ನಂತರ ಮನೆಗೆ ಹೋಗಿ ಎಳ್ಳು ಬೀರ್ ಬರ್ತೀವಿ. ಬೆಳಿಗ್ಗೆ ಪೂಜೆ ಮಾಡಿ ತಿನ್ನುವಂಥ ಈ ದವಸ ಧಾನ್ಯಗಳನ್ನ ಕೆಳಗಡೆ ನೆಲಕ್ಕೆ ಚೆಲ್ಲಕ್ಕೆ ಇಷ್ಟ ಇಲ್ಲ. ನಂತರ ಅದನ್ನು ಕಸ್ಬರ್ಕೆಯಲ್ಲಿ ಗುಡಿಸ್ಬೇಕಾಗತ್ತೆ. ಹಾಗಾಗಿ ನಾನು ಮಕ್ಕಳು ಫಲ ಅರಿಯುವಾಗ ಈ ರೀತಿ ಒಂದು ತಟ್ಟೆಯನ್ನು ಇಟ್ಕೊಂಡು ಅವರ ಮೇಲೆ ಹಾಕಿದ್ದನ್ನೆಲ್ಲ ಅದರೊಳಗಡೆನೆ ಶೇಖರಿಸ್ಕೊಳ್ತೀನಿ. ದವಸ ಧಾನ್ಯಗಳನ್ನು ನಾವು ತುಳಿಬಾರ್ದು ಅನ್ನೋದು ನನ್ನ ಮಕ್ಕಳಿಗೂ ಅರ್ಥ ಆಗಬೇಕು. ಇದರ ನಂತರ ಕೆಂಪಾರತಿ ಮಾಡಿ ಮಕ್ಕಳಿಗೆ ರಕ್ಷೆ ಇಡೋದು ನಮ್ಮನೆ ವಾಡಿಕೆ. ನಿಮ್ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನಮಗೂ ತಿಳಿಸಿ.